ಓಂ ಗಂ ಗಣಪತಯೇ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಮೇಷ ಲಗ್ನದವರು ಹಣವನ್ನು ಗಳಿಸುವಂತಹ ಮಾರ್ಗ, ಹಣದ ಸಮಸ್ಯೆಗಳು ಬಾರದಂತೆ ನಿಮ್ಮನ್ನು ನೀವು ಯಾವ ರೀತಿ ರೂಪಿಸಿಕೊಳ್ಬೇಕು, ಮೇಷ ಲಗ್ನದವರಿಗೆ ಶಾಶ್ವತವಾದಂತಹ ಪರಿಹಾರಗಳೇನು, ಈ ಪರಿಹಾರವನ್ನು ಹೇಗೆ ಮಾಡಿಕೊಳ್ಬೇಕು, ಈ ಸಂಬಂಧಪಟ್ಟಂತೆ ತಿಳಿಸ್ತಾ ಇದ್ದೀನಿ. ಏಕೆಂದರೆ ಪ್ರತಿಯೊಬ್ಬರು ಅವರ ಜನ್ಮಜಾತಕ ಭವಿಷ್ಯವನ್ನು ಕೇಳುವಾಗ ಇದರ ಸಂಬಂಧಿತದಂತೆ ಪ್ರಶ್ನೆಯನ್ನು ಕೇಳ್ತಾರೆ. ಬಹಳ ಕಡಿಮೆ ಜನರು ಮಾತ್ರ ನಮಗೆ ಸಾಕಾಗುವಷ್ಟು ಹಣವಿದೆ, ನಮಗೆ ಸಾಕು ಅನ್ನುವವರು ಬಹಳ ಕಡಿಮೆ. ಎಲ್ಲರೂ ಇಂತಹ ಪರಿಹಾರಗಳನ್ನು ಕೇಳ್ತಾ ಇರ್ತಾರೆ. ಅದಕ್ಕಾಗಿ ಈ ಸಂಬಂಧಪಟ್ಟಂತೆ ತಿಳಿಸ್ತಾ ಇದ್ದೀನಿ. ಮೇಷ ಲಗ್ನ 12 ರಾಶಿಗಳಲ್ಲಿಯೇ ಮೊದಲನೇ ಲಗ್ನವಾಗಿದೆ. ಮೇಷ ಲಗ್ನದಿಂದ ದ್ವಿತೀಯ ಸ್ಥಾನವು ಅಂದರೆ ವೃಷಭ ರಾಶಿಯು, ಆ 2ನೇ ಸ್ಥಾನವು ಧನಸ್ಥಾನವಾಗುತ್ತೆ. ಧನಸ್ಥಾನ ವೃಷಭ ರಾಶಿಯ ಸ್ಥಾನಾಧಿಪತಿಯಾದಂತಹ ಶುಕ್ರ ಗ್ರಹನು ಈ 12 ರಾಶಿಗಳಲ್ಲಿ 12 ಭಾವಗಳಲ್ಲಿ ಎಲ್ಲಿ ಸ್ಥಿತರಾಗಿರ್ತಾರೆ ಅದರಂತೆ ನಿಮಗೆ ಫಲಗಳು ಸಿಗ್ತಾ ಇರುತ್ತೆ. ಮತ್ತು ಆ ಸ್ಥಾನದಲ್ಲಿ ಯಾವ ಗ್ರಹಗಳು ಸ್ಥಿತರಾಗಿದ್ದಾರೆ ಅದರಂತೆಯೂ ನಿಮಗೆ ಫಲ ಸಿಗ್ತಾ ಇರುತ್ತೆ. ಒಂದು ವೇಳೆ ಧನಸ್ಥಾನದಲ್ಲಿ ರಾಹುಗ್ರಹ ಕೇತುಗ್ರಹ ಇದ್ದಾಗ ನೀವು ಧನದ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೋಡ್ತೀರಾ. ಮತ್ತು ಶನಿಗ್ರಹ ಇದ್ದಾಗಲೂ ನಿಮಗೆ ಬಹಳಷ್ಟು ಸಮಸ್ಯೆಗಳು ಆಗ್ತಾ ಇರುತ್ತೆ ದ್ವಿತೀಯ ಸ್ಥಾನದಲ್ಲಿ. ಅದೇ ರೀತಿ ಆ ಸ್ಥಾನಾಧಿಪತಿಯು ಬಲಹೀನನಾದಾಗ ಅಂದರೆ ನೀಚ ಸ್ಥಾನದಲ್ಲಿ ಇದ್ದಾಗಲೂ ನಿಮಗೆ ಧನದ ಸಂಬಂಧಪಟ್ಟಂಥ ಸಮಸ್ಯೆಗಳು ಇರ್ತವೆ. ಮತ್ತು ಆ ಸ್ಥಾನಾಧಿಪತಿಯು 12ನೇ ಸ್ಥಾನಕ್ಕೆ ಅಶುಭ ಸ್ಥಾನಕ್ಕೆ ಅಲ್ಲಿ ಸ್ಥಿತರಾಗಿದ್ದಾಗ ಆಗಲೂ ನಿಮಗೆ ಹಣದ ಸಮಸ್ಯೆಗಳು ಇರ್ತವೆ. ಈ ರೀತಿ ಶುಕ್ರ ಸ್ಥಿತನಂತೆ ಅವರು ಹೇಗಿರ್ತಾರೆ, ಶುಭ ಫಲ ಕೊಡುವವರಾಗಿದ್ದರೆ ನಿಮಗೆ ಶುಭ ಫಲ ದೊರೀತಾ ಇರುತ್ತೆ. ಅಶುಭ ಸ್ಥಾನಗಳಲ್ಲಿ ಅಶುಭ ಫಲ ಕೊಡುವವರಾಗಿ ಇದ್ದಾಗ ನಿಮಗೆ ಅಶುಭ ಫಲ ಸಿಗ್ತಾ ಇರುತ್ತೆ. ಅಂದರೆ ಅದೃಷ್ಟವಾಗಿ ಕೆಲವರು ಜನ್ಮಿಸುವಾಗಲೇ ಬಹಳ ಸಿರಿವಂತಿಕೆಯಲ್ಲಿ ಅವರು ಜನ್ಮಿಸ್ತಾರೆ. ಅಂದರೆ ಹಣಕಾಸಿನ ಸಮಸ್ಯೆಗಳು ಅವರಿಗಿರೋದಿಲ್ಲ. ಅದೇ ರೀತಿ ಕೆಲವರು ಅದೃಷ್ಟದಿಂದ ಅವರು ಸ್ವಂತವಾಗಿ ಗಳಿಸ್ಕೊಳ್ತಾ ಇರ್ತಾರೆ ಮತ್ತು ಕೆಲವರು ಶ್ರಮ ಪಡ್ತಾ ಇರ್ತಾರೆ. ಕೆಲವರಿಗೆ ಅದನ್ನು ಗಳಿಸೋಕೆ ಸಾಧ್ಯವಾಗೋದಿಲ್ಲ, ಬಹಳ ಕಷ್ಟಪಡ್ತಾ ಇರ್ತಾರೆ. ಅಂದರೆ ಒಂದು ಶಿಖರವನ್ನೇ ಹತ್ತುವಷ್ಟು ಹಣವನ್ನು ಗಳಿಸಲು ಕಠಿಣವಾದಂತಹ ಶ್ರಮವನ್ನು ಪಡಬೇಕಾಗುತ್ತೆ. ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆಲ್ಲ ಮುಖ್ಯ ಕಾರಣ ಒಬ್ಬ ವ್ಯಕ್ತಿಯು ಜನ್ಮಿಸುವಾಗ ಇದ್ದಂತಹ ಗ್ರಹಗಳ ಆಧಾರಿತವಾಗಿ ಅವರಿಗೆ ಯೋಗಗಳು ಮತ್ತು ಗಳಿಸುವಂತಹ ಯೋಗಗಳು ಸಿಕ್ಕಿರ್ತವೆ. ಅದಕ್ಕೆ ಬಹಳ ಮುಖ್ಯವಾದುದು ಗ್ರಹಗಳೇ ಆಗಿವೆ. ಆದರೆ ನಿರಂತರವಾದ ಪ್ರಯತ್ನದಿಂದ ಪರಿಹಾರಗಳಿಂದ ನಾವು ಫಲಗಳನ್ನು ವೃದ್ಧಿ ಮಾಡಿಕೊಳ್ಬಹುದು ಅನ್ನೋದನ್ನು ಅನುಭವದಲ್ಲಿ ನಾವು ನೋಡಿದ್ದೇವೆ. ನಮ್ಮ ಶಾಸ್ತ್ರ ಗ್ರಂಥಗಳು ಅದನ್ನೇ ತಿಳಿಸ್ತವೆ ಮತ್ತು ಹಿರಿಯರು ಅದನ್ನೇ ತಿಳಿಸ್ತವೆ. ಪ್ರಕೃತಿಯು ಅದಕ್ಕೆ ಅದೇ ರೀತಿ ಉತ್ತರವನ್ನು ನೀಡುತ್ತೆ. ಹಾಗಾಗಿ ಪ್ರಯತ್ನವನ್ನು ನಾವು ಮಾಡಬೇಕು. ನಿರಂತರವಾಗಿ ನಾವು ಪ್ರಯತ್ನ ಪಡೋದ್ರಿಂದ ಒಂದಲ್ಲ ಒಂದು ದಿನ ನಮಗೆ ಫಲ ಪ್ರಾಪ್ತಿಯಾಗುತ್ತೆ. ಶುಕ್ರ ಗ್ರಹನು ಬಲಹೀನನಾಗಿದ್ದಾಗ ನೀವು ಶುಕ್ರ ಗ್ರಹವನ್ನು ಬಲಪಡಿಸಬೇಕಾಗುತ್ತೆ. ನಿಮಗೆ ಶುಕ್ರ ಗ್ರಹ ಅಲ್ಲಿ ಒಳ್ಳೆಯ ಶುಭ ಫಲ ನೀಡುವವರಾಗಿದ್ದು ಅದೃಷ್ಟವೂ ಬಹಳ ಮುಖ್ಯವಾಗುತ್ತೆ ನಿಮಗೆ. ಏಕೆಂದರೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಾಗ್ಬೋದು, ಉದ್ಯೋಗದಲ್ಲಾಗ್ಬೋದು, ಅಥವಾ ನೀವು ಏನನ್ನೇ ಪಡಿಬೇಕು ಅಂದ್ರೂ ಆ ಕಾಲವು ಆಗಿರಬಹುದು, ಅದಕ್ಕೆ ಆ ಅದೃಷ್ಟವೂ ಕೈಗೂಡಬೇಕಾಗುತ್ತೆ. ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕಾರ್ಯಾನುಕೂಲಗಳಾಗಬೇಕು, ಕೈ ಹಿಡಿಯುವಂತೆ ಆಗಬೇಕು. ಆ ರೀತಿ ಆಗಬೇಕು ಅಂದರೆ ನಿಮಗೆ ನಿಮ್ಮ ಅದೃಷ್ಟ ಸ್ಥಾನಾಧಿಪತಿಯಾದಂತಹ ನಿಮ್ಮ ಜನ್ಮಲಗ್ನದಿಂದ ಅದೃಷ್ಟ ಸ್ಥಾನಾಧಿಪತಿಯಾದಂತಹ ಗುರುಗ್ರಹವು ಶುಭ ಫಲವನ್ನು
ನೀಡುವಂತಿರಬೇಕು. ಗುರುಗ್ರಹ ನಿಮ್ಮ ಜನ್ಮ ಲಗ್ನಕ್ಕೆ ಒಳ್ಳೆಯ ಫಲವನ್ನು ಮತ್ತು ಆ ಲಗ್ನಾಧಿಪತಿಗೆ ಮಿತ್ರಗ್ರಹ ಆಗಿರೋದ್ರಿಂದ ಒಳ್ಳೆಯ ಫಲ ನೀಡ್ತಾರೆ. ಆದರೆ ಆ ಗ್ರಹವು ಯಾವ ಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಗುರುವೇನಾದರೂ ನೀಚ ಸ್ಥಾನದಲ್ಲಿ ಸ್ಥಿತರಾಗಿದ್ದಾಗ ನಿಮಗೆ ಅದೃಷ್ಟಗಳು ಬರ್ತಾ ಇರೋದಿಲ್ಲ. ಅಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಕಾರ್ಯಾನುಕೂಲಗಳು ಆಗ್ತಾ ಇರೋದಿಲ್ಲ. ಹಾಗೆ ಈ ಭಾಗ್ಯಾಧಿಪತಿಯಾದಂತಹ ಅದೃಷ್ಟ ನೀಡುವಂತಹ ಗ್ರಹವು ವ್ಯಯಸ್ಥಾನದಲ್ಲಿ 12ನೇ ಸ್ಥಾನದಲ್ಲಿ ಇದ್ದಾಗಲೂ ನಿಮಗೆ ಬಹಳಷ್ಟು ಖರ್ಚುಗಳು ಆಗ್ತಾನೇ ಇರುತ್ತೆ. ಹಣವನ್ನು ಉಳಿಸಲು ಸಾಧ್ಯವಾಗುವುದಿಲ್ಲ. ಈ ರೀತಿ ಗುರುಗ್ರಹವನ್ನು ನೀವು ಶುಭ ಫಲವನ್ನು ನೀಡುವಂತೆ ಕೆಲವು ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮಗೆ ಫಲಗಳು ವೃದ್ಧಿಯಾಗುತ್ತೆ. ಮತ್ತು ಗುರು ಶುಕ್ರ ಈ ಎರಡೂ ಗ್ರಹಗಳು ಅದೃಷ್ಟ ಮತ್ತು ಧನವನ್ನು ನೀಡುವಂತಹ ಗ್ರಹಗಳಾದರೂ ಪಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ನೀಡುವಂಥದ್ದು, ಹಠಾತ್ ಪಡೆದುಕೊಳ್ಳುವ ಒಂದು ಸಾಮರ್ಥ್ಯವನ್ನು ನೀಡುವ ಗ್ರಹ ನಿಮ್ಮ ಲಗ್ನಾಧಿಪತಿಯಾದಂತಹ ಕುಜಗ್ರಹನಿಗೆ ಸಾಧ್ಯವಿದೆ. ಹಾಗಾಗಿ ಕುಜನ ಸಂಬಂಧಪಟ್ಟಂತೆಯೂ ಕುಜಗ್ರಹನು ಯಾವ ರೀತಿ ಇದ್ದಾರೆ ಅದನ್ನು ನಾವು ನೋಡಬೇಕಾಗತ್ತೆ. ಆ ಗ್ರಹಕ್ಕೆ ಸಂಬಂಧಪಟ್ಟಂತೆಯೂ ನೀವು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಬಹಳಷ್ಟು ಒಳ್ಳೆಯ ಫಲಗಳನ್ನು ನೀವು ವೃದ್ಧಿ ಮಾಡಿಕೊಳ್ತೀರಾ. ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು? ಶಾಶ್ವತವಾದಂತಹ ಪರಿಹಾರವನ್ನು ದೇವಸ್ಥಾನಕ್ಕೆ ಹೋಗಿ ನೀವು ವಾರಕ್ಕೊಂದು ಬಾರಿ ಮಾಡಿ, ಅಲ್ಲಿ ಮಾಡಿ, ಹೀಗೆ ಮಾಡಿ ಅಂತ ಹೇಳಿದರೆ ಅದು ನಮಗೆ ನಿತ್ಯ ಮಾಡಲು ಸಾಧ್ಯವಾಗೋದಿಲ್ಲ. ಮತ್ತು ಒಂದು ವಾರ ಮಾಡಿ ಇನ್ನೊಂದು ವಾರ ಮರೆತು ಬಿಡ್ತಾರೆ, ಅಥವಾ ನಾವು ಈ ಊರಲ್ಲಿ ಇಲ್ಲ, ಈ ರೀತಿ ರೀಸನ್ಗಳನ್ನು ಬಹಳಷ್ಟು ಜನ ಕೊಡ್ತಾರೆ. ಅದಕ್ಕಾಗಿ ಶಾಶ್ವತವಾಗಿ ನಾವು ಯಾವಾಗಲೂ ಹೇಗೆ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಅನ್ನುವುದರ ಒಂದು ಯೋಚನೆಯಿಂದ ನಾನು ಪರಿಹಾರವನ್ನು ನಿಮಗೆ ನೀಡ್ತಾ ಇದ್ದೀನಿ. ದ್ವಿತೀಯ ಸ್ಥಾನಾಧಿಪತಿಯಾದಂತಹ ಶುಕ್ರಗ್ರಹನ ಅಭಿಮಾನ ದೇವತೆಯಾದಂತಹ ಶ್ರೀ ಮಹಾಲಕ್ಷ್ಮಿಗೆ ನೀವು ಶುಕ್ರನ ಸಂಖ್ಯೆಯಾದಂತಹ 6 ಇಂಚಿನ ದೀಪವನ್ನು ನೀವು ಶ್ರೀ ಮಹಾಲಕ್ಷ್ಮಿ ವಿಗ್ರಹದ ಮುಂದೆ ಅಥವಾ ಚಿತ್ರಪಟದ ಮುಂದೆ ನೀವು ಆ ಜ್ಯೋತಿಯನ್ನು ಹಚ್ಚಿ, ದೀಪವನ್ನು ಹಚ್ಚುವುದರಿಂದ ಮತ್ತು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಯಾವ ರೀತಿ ಹಚ್ಚಬೇಕು ಅನ್ನೋದಕ್ಕೂ ನಾನು ವಿಧಾನವನ್ನು ತಿಳಿಸ್ಕೊಡ್ತೇನೆ. 6 ಇಂಚಿನ ದೀಪವನ್ನು ತೆಗೆದುಕೊಂಡು ಆ ದೀಪಕ್ಕೆ ನೀವು ಯಾವ ರೀತಿ ಬತ್ತಿಯನ್ನು ಮಾಡಿಕೊಳ್ಬೇಕು, ಬತ್ತಿಯನ್ನು ವಿಶೇಷವಾಗಿ ನೀವು ಮಾಡಿಕೊಳ್ಬೇಕಾಗುತ್ತೆ. ಒಂದು ಬೌಲ್ಗೆ ನೀವು ಅರಿಶಿನವನ್ನು ಹಾಕಿ ಮತ್ತು ಕುಂಕುಮವನ್ನು ಹಾಕಿ ಅದಕ್ಕೆ ನೀವು ಪನ್ನೀರನ್ನು ಹಾಕಿ ಬತ್ತಿಗಳನ್ನು, ಶುದ್ಧ ಬತ್ತಿಗಳನ್ನು ನೀವು ಅದರಲ್ಲಿ ನೆನೆಸಿ ಅರ್ಧ ಗಂಟೆ ಅಥವಾ 1 ಗಂಟೆ ನೆನೆಸಿ ಅದನ್ನು ಮತ್ತೆ ಹೊರ ತೆಗೆದು ಅದನ್ನು ಬಿಡಿಯಾಗಿ ಅದನ್ನು 1-2 ದಿನಗಳು ಒಣಗಿಸಿ ವರ್ಷ ಪೂರ್ತಿ ಆ ಬತ್ತಿಯನ್ನು ನೀವು ಉಪಯೋಗ ಮಾಡ್ಬೋದು. ಆ ಬತ್ತಿಯಿಂದ ನೀವು ಶ್ರೀ ಮಹಾಲಕ್ಷ್ಮಿಗೆ ದೀಪವನ್ನು ಹಚ್ಚುವುದರಿಂದ ಬಹಳಷ್ಟು ಪ್ರಗತಿ ನಿಮ್ಮ ಒಂದು ಕುಟುಂಬದಲ್ಲಿ ಆಗುತ್ತೆ. ಯಾಕೆ ಈ ರೀತಿ ಪರಿಹಾರವನ್ನು ನಾನು ಸೂಚಿಸ್ತಾ ಇದ್ದೇನೆ ಅಂದರೆ, ಅರಿಶಿನಕ್ಕೆ, ಆ ಅರಿಶಿನ ಬಣ್ಣಕ್ಕೆ ಗುರುವೇ ಕಾರಕ ಗ್ರಹ. ಅಂದರೆ ಗುರುವಿನ ಬಣ್ಣ ಅರಿಶಿನ ಆಗಿದೆ. ಮತ್ತು ಕೆಂಪು ಬಣ್ಣ, ಕುಂಕುಮವನ್ನು ಹಾಕೋದು, ಕೆಂಪು ಬಣ್ಣವು ಕುಜನ ಬಣ್ಣ ಆಗಿದೆ. ಅಂದರೆ ಇಲ್ಲಿ ಗುರು ಮತ್ತು ಕುಜ ಈ ಬಣ್ಣಗಳು ಸೇರೋದ್ರಿಂದ ಅರಿಶಿನ, ಕುಂಕುಮ ಹಠಾತ್ ನಿಮಗೆ ಪಡೆದುಕೊಳ್ಳುವಂತಹ ಒಂದು ಸಂಕಲ್ಪ ಹೆಚ್ಚು ವೃದ್ಧಿಯಾಗುತ್ತೆ. ಇದಕ್ಕೆ ಪನ್ನೀರನ್ನು, ಅಂದರೆ ರೋಸ್ ವಾಟರ್, ಪನ್ನೀರ್ ಅನ್ನೋದು ತಮಿಳ್ ಒಂದು ಲ್ಯಾಂಗ್ವೇಜಲ್ಲಿ, ಭಾಷೆಯಲ್ಲಿ ಹೇಳ್ತಾರೆ. ರೋಸ್ ವಾಟರನ್ನು ಹಾಕೋದ್ರಿಂದ ಈ ವಾಟರ್ಗೆ ಜಲಕಾರಕ ಶುಕ್ರ, ಅಂದರೆ ನಿಮ್ಮ ದ್ವಿತೀಯ ಸ್ಥಾನಾಧಿಪತಿಯಾದಂತಹ ಶುಕ್ರನು ಜಲಕಾರಕ ಮತ್ತು ಸುಗಂಧ ದ್ರವ್ಯಗಳಿಗೆ ಕಾರಕ ಗ್ರಹವು ಶುಕ್ರ ಗ್ರಹ ಆಗಿರೋದ್ರಿಂದ ಇದಕ್ಕೆ ಈ ಒಂದು ಅರಿಶಿನ ಕುಂಕುಮಕ್ಕೆ ರೋಸ್ ವಾಟರ್ ಹಾಕಿ ಶುದ್ಧ ಬತ್ತಿಯನ್ನು ಅದಕ್ಕೆ ಹಾಕಿ ನೆನೆಸಿಟ್ಟು ಒಣಗಿಸಿ ಅದನ್ನು ನೀವು 6 ಇಂಚಿನ ದೀಪದಲ್ಲಿ ನೀವು ಪ್ರತಿನಿತ್ಯವೂ ಹಚ್ಚುವುದರಿಂದ ಮಹಾಲಕ್ಷ್ಮಿಯ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತೆ.
ಬಹಳಷ್ಟು ಇದರಿಂದ ಬಹಳ ಒಳ್ಳೆಯ ಫಲಗಳನ್ನು ನೀವು ಇನ್ನೂ ಪಡೆದುಕೊಳ್ತೀರಾ. ಸರ್ವ ಮಂಗಳಗಳು ಆಗುತ್ತೆ. ಏಕೆಂದರೆ ಆ ದೀಪವು ಅಂಥ ಒಂದು ಶುಭ ಫಲಗಳನ್ನು ನೀಡ್ತಾ ಇರುತ್ತೆ. ಗುರುಗ್ರಹಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಪರಿಹಾರ ಇರೋದ್ರಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಮಂಗಳಗಳು ಉಂಟಾಗುತ್ತೆ ಮತ್ತು ಶುಭ ಕಾರ್ಯಗಳು ಕುಟುಂಬದಲ್ಲಿ ಹೆಚ್ಚು ನಡೆಯುತ್ತೆ. ಇದರಂತೆ ಹಠಾತ್ ನೀವು ಪಡೆದುಕೊಳ್ಳುವಂಥದ್ದು ಕೆಂಪು ತತ್ವದಿಂದ ನಿಮಗೆ ಅಲ್ಲಿ ಉತ್ಪತ್ತಿಯಾಗುತ್ತೆ ಮತ್ತು ಅಲ್ಲಿ ಸುಗಂಧ ದ್ರವ್ಯದಿಂದ ಮಾಡಿದಂತಹ ಆ ಒಂದು ದೀಪವನ್ನು ನೀವು ಬತ್ತಿಯಿಂದ ಹಚ್ತಾ ಇರೋದ್ರಿಂದ ಕೀರ್ತಿ ಮತ್ತು ಆಕರ್ಷಣೆ ಇವೆಲ್ಲವೂ ಇಲ್ಲಿ ಉಂಟಾಗುತ್ತೆ. ಇದರಿಂದ ಭಾಳಷ್ಟು ಒಳ್ಳೆಯ ಫಲಗಳನ್ನು ಅನುಭವದಲ್ಲಿ ನೋಡಿರುವಂಥದ್ದು ಮತ್ತು ಅನುಭವದಲ್ಲಿ ನಾವು ತಿಳಿದಿರುವಂಥದ್ದು. ಇಂತಹ ಒಂದು ಪರಿಹಾರಗಳನ್ನು ನಮ್ಮ ಹಿರಿಯರು ಕೆಲವು ಸಂಹಿತೆಗಳಲ್ಲಿ ಅವರು ತಿಳಿಸಿರೋದ್ರಿಂದ ಈ ಪರಿಹಾರವು ಬಹಳಷ್ಟು ಪ್ರಗತಿಯನ್ನು ತಂದುಕೊಡುತ್ತೆ. ಈ ದೀಪವನ್ನು ಶ್ರೀ ಮಹಾಲಕ್ಷ್ಮಿ ವಿಗ್ರಹದ ಮುಂದೆ ಅಥವಾ ಚಿತ್ರಪಟದ ಮುಂದೆ ನೀವು ನಿತ್ಯಲೂ ಹಚ್ಚುವುದರಿಂದ ಮತ್ತು ನೀವು ಸಾಧ್ಯವಾದರೆ ವಾರಕ್ಕೆ ಒಂದು ಬಾರಿ ಶುಕ್ರವಾರದಂದು ಸಿಹಿಯನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕಾಗುತ್ತೆ. ಇನ್ನುಳಿದ ದಿನಗಳಲ್ಲಿ ಅಮ್ಮನವರಿಗೆ ಯಾವುದಾದರೂ ಹಣ್ಣಾದರೂ ಸರಿ, ಯಾವುದು ಏನಿದೆ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಏನಿದ್ರೂ ಇದನ್ನು ಪ್ರಸಾದವನ್ನು ನೈವೇದ್ಯ ಮಾಡುತ್ತಾ ದೇವಿಯನ್ನು ನೀವು ಆರಾಧನೆಯನ್ನು ಮಾಡಿ ಪೂಜಿಸೋದ್ರಿಂದ ಫಲಗಳು ನಿಮಗೆ ಬಹಳಷ್ಟು ಒಳ್ಳೆಯ ಪ್ರಗತಿ ಅಭಿವೃದ್ಧಿಯನ್ನು ಕಾಣುವಂತಾಗುತ್ತೆ. ಹೀಗೆ ಮಾಡಿದರೆ ಸಾಲದು, ಅದರ ಜೊತೆಗೆ ನೀವು ದೇವಿಯ ಮುಂದೆ ಶ್ರೀ ಮಹಾಲಕ್ಷ್ಮಿಯ ಮುಂದೆ ನೀವು ಮಹಾಲಕ್ಷ್ಮಿ ಅಷ್ಟಕವನ್ನು ಬೆಳಿಗ್ಗೆ, ಮಧ್ಯಾಹ್ನ ಅಥವಾ ಸಂಜೆ 5 ಗಂಟೆಗೆ ಬೆಳಗಿನ ಹೊತ್ತಲ್ಲಿ ಈ ರೀತಿ ಪಠಿಸ್ತಾ ಹೋಗ್ಬೋದು. ಶ್ರೀ ಸೂಕ್ತವನ್ನು ನೀವು ನಿತ್ಯಲೂ ಪಠಿಸೋದ್ರಿಂದ ಬಹಳಷ್ಟು ಪ್ರಗತಿಯನ್ನು ನೀವು ಹೊಂದುತ್ತೀರಾ. ಹಾಗೆ ಲಕ್ಷ್ಮೀ ಸಹಸ್ರನಾಮವನ್ನು ನೀವು ಪಠನೆ ಮಾಡಬಹುದು. ಅದೇ ರೀತಿ ಶ್ರೀ ಆದಿಶಂಕರಾಚಾರ್ಯರ ಕನಕಾಧರ ಸ್ತೋತ್ರವನ್ನು ನೀವು ಪಠನೆ ಮಾಡಬಹುದು. ಯಾವುದು ನಿಮಗೆ ಸುಲಭ ಅನಿಸುತ್ತೆ ನಿಮ್ಮ ಒಂದು ಸಮಯಕ್ಕೆ ತಕ್ಕಂತೆ ಈ ಒಂದು ಪರಿಹಾರ ಸ್ತೋತ್ರ ಪಠನೆ ಮಾಡುವುದನ್ನು ನೀವು ಆರಂಭಿಸಿ. ನಿಮಗೆ 1 ತಿಂಗಳು, 2 ತಿಂಗಳು, ಹೀಗೆ 1 ವರ್ಷ ಹೀಗೆ ಹೋಗ್ತಾ ನಿಮ್ಮ ಒಂದು ಕುಟುಂಬದಲ್ಲಿ ಪ್ರಗತಿಯನ್ನು ನೀವು ಕಾಣುವಂತಾಗುತ್ತೆ. ಈ ರೀತಿ ಮೇಷಲಗ್ನದವರು ಮಾಡೋದ್ರಿಂದ ಈ ಗ್ರಹಗಳ ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ಳಬಹುದು. ಅದೇ ರೀತಿ ಇದರ ಜೊತೆಗೆ ಇನ್ನೊಂದು ಪರಿಹಾರವನ್ನು ನೀವು ಮಾಡಬೇಕಾಗುತ್ತೆ. 6 ಧಾನ್ಯಗಳು ಅಂದರೆ 6 ಧಾನ್ಯಗಳನ್ನು ನೀವು ದೇವಿಯ ಮುಂದೆ ಇಟ್ಟು ನೀವು ಪೂಜಿಸುತ್ತಾ ಬಂದಲ್ಲಿ ನಿಮ್ಮ ಒಂದು ಗೃಹದಲ್ಲಿ ಧನ ಮತ್ತು ಕನಕಕ್ಕೆ, ಧನಧಾನ್ಯಗಳಿಗೆ ಎಂದಿಗೂ ಕೊರತೆ ಬರುವುದಿಲ್ಲ ಅನ್ನೋದನ್ನು ಶಾಸ್ತ್ರಗಳು ತಿಳಿಸುತ್ತೆ. ಇಲ್ಲಿ 6 ಅನ್ನುವಂತಹ ಸಂಖ್ಯೆಗೆ ಬಹಳಷ್ಟು ಮಹತ್ವವನ್ನು ನೀಡಲಾಗಿದೆ ಮತ್ತು ಐಶ್ವರ್ಯ ದೇವತೆಯಾದಂಥ ಶ್ರೀ ಮಹಾಲಕ್ಷ್ಮಿಗೆ ಈ ರೀತಿ ಪರಿಹಾರಗಳನ್ನು ಮಾಡುವುದರಿಂದ ಫಲಗಳು ವೃದ್ಧಿ ಅನ್ನೋದು ಕೆಲವು ಸಂಹಿತೆಗಳಿಂದ ನಾವು ತಿಳಿಯಬಹುದು. ಹಾಗೆಯೇ ದೇವಿ ಮಹಾಲಕ್ಷ್ಮಿ ರಹಸ್ಯವನ್ನು ನಾವು ನಮ್ಮ ವೇದಶಾಸ್ತ್ರಗಳಲ್ಲಿ ಮತ್ತು ವೇದಶಾಸ್ತ್ರಗಳು ತಿಳಿಸುವಂತೆ ಸ್ತೋತ್ರ ಪಠನೆಗಳನ್ನು ತಿಳಿಸಿರುವಂತೆ ನಾವು ಆರಾಧನೆಗಳನ್ನು ಮಾಡಿಕೊಳ್ಳೋದ್ರಿಂದ, ಪಠನೆ ಮಾಡೋದ್ರಿಂದ ವಿಶೇಷವಾದಂತಹ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ಆ ಒಂದು ಕುಟುಂಬದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಯ ಒಂದು ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತೆ ಅನ್ನೋದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಈ ಒಂದು ಪರಿಹಾರವು ನೀವು 1 ದಿನವಲ್ಲ, 2 ದಿನವಲ್ಲ ಅಥವಾ ವಾರದಲ್ಲಿ 1 ಬಾರಿಯಲ್ಲ, ನೀವು ನಿರಂತರವಾಗಿ ವರ್ಷ 10 ವರ್ಷ 20 ವರ್ಷ 30 ವರ್ಷ ಆದರೂ ಕೂಡ ಇಂಥ ಪರಿಹಾರಗಳನ್ನು ನೀವು ಮಾಡಿಕೊಳ್ಬೋದು. ಇದನ್ನು ಮಾಡೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಬಹಳಷ್ಟು ಲಾಭಗಳನ್ನು ನೀವು ಪಡೆದುಕೊಳ್ತೀರಾ. ಯಾರಿಗೇ ಆದರೂ ಬೇರೆ ಏನಾದರೂ ಸಮಸ್ಯೆಗಳು ಅಂದರೆ ಗುರುಗ್ರಹಕ್ಕೆ ಇದು ಸಂಬಂಧಿಸಿರೋದ್ರಿಂದ ಮೂತ್ರಪಿಂಡ ಸಮಸ್ಯೆಗಳಾಗಿರಬಹುದು, ಯಕೃತ್ ಸಮಸ್ಯೆಗಳು ಯಾರಿಗಾದರೂ ಇದ್ದರೆ ಅದರಿಂದ ಅವರು ಹೊರ ಬರ್ತಾರೆ, ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಮತ್ತು
ಶುಕ್ರ ಗ್ರಹವು ಇದರ ಮೂತ್ರಪಿಂಡಕ್ಕೆ ಗುರುಗ್ರಹವು ಈ ಗ್ರಹಗಳು ಕಾರಣ ಇರೋದರಿಂದ ಈ ಕೆಲವು ರೋಗಗಳಿಂದ ವ್ಯಾಧಿಗಳಿಂದ ಅವರು ಹೊರಗೆ ಬರ್ಬೋದು ಅಥವಾ ಸುಧಾರಣೆ ಆಗುತ್ತೆ ಅನ್ನೋದನ್ನು ನಾವು ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದಿಂದ ತಿಳಿಬಹುದು. ಗುರುಗ್ರಹಕ್ಕೆ ಸಂಬಂಧಿಸಿದಂತಹ ಮತ್ತು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತಹ ಪರಿಹಾರ ಆಗಿರೋದ್ರಿಂದ ವಿವಾಹಗಳು ಹಾಗೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ಇವೆಲ್ಲವೂ ನಡೆಯೋದಕ್ಕೆ ಅನುಕೂಲಗಳು ಆಗುತ್ತೆ. ಇದನ್ನು ನೀವು ನಿರಂತರವಾಗಿ ಮಾಡ್ತಾನೆ ಇರ್ಬೋದು. ಇಂತಹ ಒಂದು ಶಾಶ್ವತವಾದಂತಹ ಪರಿಹಾರಗಳಿಂದ ನಿಮ್ಮ ಕುಟುಂಬದಲ್ಲಿ ನೀವು ಸಂತೋಷ ಮತ್ತು ನೆಮ್ಮದಿ ಜೊತೆಗೆ ಧನಾಭಿವೃದ್ಧಿಯನ್ನು ಕಂಡುಕೊಳ್ಬೋದು. ಮೇಷಲಗ್ನದವರು ವಿಶೇಷವಾಗಿ ನೀವು ತಿಳ್ಕೋಬೇಕು, ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ. ನೀವು ಬಹಳಷ್ಟು ಹಣವನ್ನು ಖರ್ಚು ಮಾಡೋರೇ ಆಗಿರ್ತೀರ, ಅಂದರೆ ಹಣ ಸಂಗ್ರಹಣಾ ಶಕ್ತಿ ಕೊರತೆ ನಿಮ್ಮಲ್ಲಿ ಇರುತ್ತೆ. ಅದನ್ನು ನೀವು ಬದಲಾವಣೆ ಮಾಡ್ಕೊಳ್ಳಿ. ಮತ್ತು ಸುತ್ತಾಟ, ಹೊರಗೆ ಹೋಗುವಂಥದ್ದು, ಅಂದರೆ ಅಡ್ಡಾದಿಡ್ಡಿಯಾಗಿ ಫ್ರೆಂಡ್ಸ್ಗೆ ಖರ್ಚು ಮಾಡುವಂಥದ್ದು ಇದೆಲ್ಲವೂ ಹೆಚ್ಚು ಮೇಷಲಗ್ನದವರಿಗಿರುತ್ತೆ. ಮತ್ತು ಕೆಲವು ಅದೃಷ್ಟಗಳಿಂದ ನಿಮ್ಮ ಕೋಪದಿಂದ ನೀವು ಹಾಳು ಮಾಡ್ಕೊಳ್ತೀರಾ. ಅಂದರೆ ನಿಮಗೆ ಕೋಪವೂ ಇರೋದ್ರಿಂದ ಆ ಕೋಪ ಏನಾಗುತ್ತೆ, ಕೆಲವು ಕೆಲಸ ಕಾರ್ಯಗಳನ್ನು ಕೆಡಿಸಿಬಿಡುತ್ತೆ. ಹಾಗಾಗಿ ತಾಳ್ಮೆಯಿಂದ ನಿಮ್ಮನ್ನು ನೀವು ರೂಪಿಸಿಕೊಳ್ಬೇಕಾಗುತ್ತೆ. ಕೆಲವು ಈ ರೀತಿ ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರಿಂದ ಒಳ್ಳೆ ರೀತಿಯಲ್ಲಿ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳೋದ್ರಿಂದ ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು ಮತ್ತು ಧನಾಭಿವೃದ್ಧಿಯನ್ನು ನೀವು ಕಂಡುಕೊಳ್ಬಹುದು. ಅಂದರೆ ಹಣ ಸಂಗ್ರಹಣಾ ಶಕ್ತಿ ಎಲ್ಲ ಲಗ್ನದವರಿಗೂ ಇರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮನಸ್ಸನ್ನು ನೀವು ನಿರ್ಮಾಣ ಮಾಡ್ಕೋಬೇಕಾಗತ್ತೆ. ಯಾರಾದರೂ ರಿಚ್ ಆಗಿರುವಂತಹ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವ್ರ ಮೆಂಟಾಲಿಟಿ ಹೇಗಿರುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಅಂದರೆ ಹೇಗೆ ಅಂದರೆ ಸಂಘ ಮಾಡುವುದರಿಂದಲೂ ನಮ್ಮ ಮನಸ್ಸು ಅದೇ ರೀತಿ ವರ್ಕ್ ಆಗುತ್ತೆ. ನೋಡಿ, ಒಬ್ಬರು ವಿದ್ಯಾವಂತರ ಸಹವಾಸ ಮಾಡಿದರೆ ನಮಗೆ ವಿದ್ಯಾಪ್ರಾಪ್ತಿ ಆಗ್ತಾ ಹೋಗುತ್ತೆ. ದುಶ್ಚಟಗಳಿರುವವರನ್ನು ನಾವು ಅವರ ಸಂಘ ಮಾಡಿದರೆ ನಾವು ಅದನ್ನೇ ನೋಡುವಂತೆ ಕಲಿಯುವಂತೆ ಆಗಿಬಿಡುತ್ತೆ. ಅದೇ ರೀತಿ ಈ ರೀತಿ ತುಂಬ ಹಣ ಇರುವವರು ಮತ್ತು ತುಂಬ ಹಣ ಗಳಿಸಬೇಕೆಂದುಕೊಂಡಂತಹ ಒಂದು ಮೆಂಟಾಲಿಟಿ ಕೆಲವರಿಗಿರುತ್ತೆ. ಅಂಥವರನ್ನು ನೀವು ಫ್ರೆಂಡ್ಸ್ ಮಾಡ್ಕೊಳ್ಳೋದ್ರಿಂದ, ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದ್ರಿಂದ ಅವ್ರು ಯಾವ ರೀತಿ ಯೋಚಿಸ್ತಾರೆ, ಹೇಗೆ ಅವರಲ್ಲಿ ಭಾವನೆಗಳು ಹೇಗಿರುತ್ತೆ, ಅವರ ಒಂದು ಗುರಿಗಳೇನು, ಇದೆಲ್ಲವೂ ನಿಮಗೆ ತಿಳಿತಾ ಹೋಗುತ್ತೆ. ಹಾಗಾಗಿ ಆ ಮನಸ್ಸನ್ನು ನೀವು ಸರಿಯಾಗಿ ನೀವು ನಿರ್ಮಾಣ ಮಾಡ್ಕೋಬೇಕಾಗತ್ತೆ. ಮತ್ತು ಈ ರೀತಿ ಪೂಜೆಯನ್ನು ಮಾಡುವಾಗ ಪ್ರತಿನಿತ್ಯವೂ ನೀವು ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ ಒಂದು ಶುದ್ಧ ಮನಸ್ಸಿನಿಂದ, ದೃಢ ಸಂಕಲ್ಪದಿಂದ ನಿತ್ಯವೂ ನೀವು ದೇವಿಯ ಮುಂದೆ ಈ ರೀತಿ ಮಾಡೋದ್ರಿಂದ ಅದು ಪ್ರಕೃತಿಗೆ ಸಂದೇಶ ಹೋಗುತ್ತೆ. ಯಾವಾಗ ಶುದ್ಧವಾದಂತಹ ನಾವು ಸರಿಯಾದಂತಹ ಒಂದು ಹೃದಯ ಪ್ರಜ್ಞೆಯಿಂದ ನಾವು ಯಾವಾಗ ನಮ್ಮ ಸಂದೇಶವನ್ನು ನಾವು ಡಿವೈನ್ಗೆ ಕಳಿಸ್ತೇವೆ, ಆಗ ನಮಗೆ ಫಲ ಮತ್ತು ದೈವಾನುಗ್ರಹವಾಗುತ್ತೆ. ಇದರಿಂದ ನಾವು ಎಲ್ಲ ಒಂದು ಲಾಭಗಳನ್ನು, ಅನುಕೂಲಗಳನ್ನು, ರಕ್ಷೆಯನ್ನು, ಅನುಗ್ರಹವನ್ನು ಪಡಿಬಹುದು. ಹಾಗಾಗಿ ಈ ರೀತಿ ನೀವು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಶುಭ ಆಗುತ್ತೆ, ನಿಮ್ಮ ಗೃಹಕ್ಕೂ ಶುಭ ಆಗುತ್ತೆ. ವಿಶೇಷವಾಗಿ ಸ್ತ್ರೀಯರು ಇಂಥ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಪತಿಗೆ ಒಳ್ಳೆಯದಾಗುತ್ತೆ, ಅವರ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ಏಕೆಂದರೆ ಕುಜಗ್ರಹನೂ ಸ್ತ್ರೀಯರಿಗೆ ಪತಿಕಾರಕ ಮತ್ತು ಕುಟುಂಬವೂ ಚೆನ್ನಾಗಿರುತ್ತೆ. ಏಕೆಂದರೆ ಗುರುಗ್ರಹವು ಕುಟುಂಬಕ್ಕೆ ಕಾರಕ ಗ್ರಹ. ಹಾಗೆ ಈ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಒಳ್ಳೆಯ ಕೀರ್ತಿ, ಹೆಸರು, ಗೌರವ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಮುಖ್ಯವಾಗಿ ಧನಾನುಕೂಲಕ್ಕೆ ಪರಿಹಾರ ಆಗುತ್ತೆ. ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರ. ಮೇಷಲಗ್ನದವರಿಗೆ ಶುಭವಾಗಲಿ. ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ದೇನೆ ನೀವು ಮಾಡುವಂತಹ ಈ ಒಂದು ಪರಿಹಾರದಿಂದ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಆಗಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.